ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಂಗಡಿ ಹೆಸರು ಚೇಂಜ್ ಮಾಡೋದಕ್ಕೆ ಅಂದರೆ ಬೇರೆ ತಾಲೂಕಲ್ಲಿ ಇರ್ತಾರೆ, ಇನ್ನೊಂದು ತಾಲೂಕಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಅದನ್ನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಅದು ಯಾವ ಮೆಂಬರಿಗೆ ತಂಬು ತೊಗೋಬೇಕು, ಅವ್ರದ್ದು ಆ ಮೆಂಬರ್ ಯಾರು ಬಂದಿದ್ದಾರೆ ಅವ್ರ ತಂಬು ತೊಗೊಳಕ್ಕೆ ಅವ್ರ ಹೆಸರನ್ನು ಚಾಯ್ಸ್ ಮಾಡಿ ಗೋ ಅಂತ ಕೊಟ್ಟ ಮೇಲೆ ನೋಡಿ, ನಾನು ಆಗ್ತಿರೋದು ರೇಷನ್ ಶಾಪ್ ಚೇಂಜ್ ಮಾಡೋದು. ರೇಷನ್ ಅಂಗಡಿ ಏನು ಇರುತ್ತೆ, ಅಂಗಡಿ ಇದು ನಂಬರ್ ಚೇಂಜ್ ಮಾಡೋದು. ಗೋ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಮಂತ್ರ ತೊಗೊಂಡಿದ್ವಿ. ಈಗ ಪ್ರೆಸೆಂಟ್ ಇರೋದು ಮಂತ್ರ. ಭಯ ಮಂತ್ರ ಅಂತ ಕ್ಲಿಕ್ ಮಾಡಿ ಎರಡನೇದು ಪರಿಶೀಲಿಸಿ ಅಂತ ಕೊಡಿ. ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪರಿಶೀಲಿಸಿ ಅಂತ ಕೊಡಿ. ಎರಡನೇದು ಪರಿಶೀಲಿಸಿ ಕೊಟ್ಟ ಮೇಲೆ ನೋಡಿ, ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಬೇಕು. ಬಿಟ್ಟ ಮೇಲೆ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ತೊಗೊಳ್ಬೇಕಾದ್ದು 3 ಆಪ್ಷನ್: ಆ್ಯಡ್, ಡಿಲೀಟು, ಫೇರ್ ಪ್ರೈಸ್ ಶಾಪ್ ಚೇಂಜ್. 3 ಆಪ್ಷನ್ ತಗೋ ಅರ್ಜಿಯನ್ನು ಮುಂದುವರಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿರುತ್ತೆ. 3 ನೋಡಿ, ನಾವು ಚೇಂಜ್ ಮಾಡ್ತಿರೋ ಆ್ಯಡ್ ಆರ್ ಡಿಲೀಟ್, ಅಂಗಡಿ ಅಡ್ರೆಸ್ ಚೇಂಜು ಮತ್ತು ಅಂಗಡಿ ಶಾಪ್ ನಂಬರ್ ಚೇಂಜು. ಫಸ್ಟ್ ಏನು ಮಾಡ್ಬೇಕಂದ್ರೆ ಒಬ್ರದ್ದು ಅಪ್ಡೇಟ್ ಕೊಡಬೇಕು ಕಂಪಲ್ಸರಿ. ಅಪ್ಡೇಟ್ ಕೊಟ್ಟ ಮೇಲೆ ನಾವು ಹೇಳಿರೋ ಆಪ್ಷನ್ಗಳು ವರ್ಕ್ ಆಗುತ್ತೆ. ನೋಡಿ, ಮೇಲೆ ಫ್ಯಾಮಿಲಿ ಹೆಡ್ ಇರೋರನ್ನ ಅಪ್ಡೇಟ್ ಕೊಡ್ತಿದ್ವಿ, ಮುಂದೆ ಅಂತ ಕೊಡಬೇಕು. ಅವರು ಆಧಾರ್ ಕಾರ್ಡ್ ನಮ್ಮದು ಬಂದುಬಿಡುತ್ತೆ. ಮುಂದೆ ಅಂತ ಕೊಟ್ಟು ನನ್ನ ಆಧಾರ್ ಮಾಹಿತಿಯನ್ನು ಪಡಿತರ ಚೀಟಿ ಪಡೆಯಲು ಗೋ ಅಂತ ಕೊಡಬೇಕು. ಬಾಕ್ಸ್ ಮೇಲೆ ಟರ್ಮ್ಸ್ ಕಂಡೀಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಟ್ಟು ಆಮೇಲೆ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟು ಬರುತ್ತೆ. ಮುಂದೆ ಅಂತ ಕೊಡಿ. ಕೆಳಗಡೆ ಮುಂದೆ ಅಂತ ಇರುತ್ತೆ. ಮುಂದೆ ಕೊಟ್ಟ ಮೇಲೆ ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫಿಂಗರ್ ಪ್ರಿಂಟ್ ಡಿವೈಸ್ ಯಾವುದಿದೆಯೋ ಬಯೋಮೆಟ್ರಿಕ್ ಡಿವೈಸು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೆಕ್ಸ್ಟ್ ಏನಿದೆ, ಕ್ಯಾಪ್ಚಾ ಬರಬೇಕು. ಕ್ಯಾಪ್ಚಾ ಬಂದಮೇಲೆ ನೋಡಿ, ಕ್ಯಾಪ್ಚಾ ಬಂದಮೇಲೆ ಭಯ ಮಂತ್ರ ವೆರಿಫೈ ಅಂತ ಕೊಟ್ಟ ಮೇಲೆ ಯಾಕೋ ಫೇಲ್ ಆಗಿದೆ ಇವರು, ಯಾಕಂದರೆ ಪ್ರೆಸೆಂಟ್ ಇಲ್ಲ. OTP ಮೇಲೆ ಮಾಡ್ತಾಯಿದ್ದೀವಿ. 1 ಟೈಮ್ ಪಾಸ್ವರ್ಡ್ ಕಳಿಸಿದ್ದೀವಿ. 6 ಡಿಜಿಟ್ OTP ಬರುತ್ತೆ. ನೋಡಿ, ಇವರು ಪರ್ಸನ್ ಬಂದಿಲ್ಲ. ಅದಕ್ಕೆ ನಾವು ಮೊದಲಿಗೆ ಫ್ಯಾಮಿಲಿ ಬೇರೆಯವ್ರು ಬಂದಿದ್ದರು, ಅವ್ರದ್ದು ಬಂದಿದ್ದು ತಂದು ಆಮೇಲೆ ಈಗ ಫ್ಯಾಮಿಲಿ ಹೆಡ್ ಚೇಂಜ್ ಮಾಡ್ತಿದ್ದೀವಿ. ಅವ್ರದ್ದಿಲ್ಲ, OTP ಮೇಲೆ ಮಾಡಿದ್ದೀವಿ. 3 ಸಲ ಫೇಲ್ ಆದಮೇಲೆ ಫೇಲ್ ಆದಮೇಲೆ 4ನೇ ಸಲಕ್ಕೆ ಈ ಥರ ಬರುತ್ತೆ OTP ಅಂತ. ಆಮೇಲೆ ಕೊಡಬೇಕು. OTP ಮೇಲೆ ಕೊಟ್ಟ ಮೇಲೆ ನೋಡಿ, ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಮಾಡ್ಬೋದು. ಆಕ್ಯುಪೇಷನ್ನು ಅದೇನು ಚೇಂಜ್ ಮಾಡಬೇಕಾದ್ರೆ ಮಾಡ್ಬೋದು. ಮಾಡಿದ ಮೇಲೆ ಉಳಿಸು ಅಂತ ಕೊಡಿ. ಉಳಿಸು ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ. ನೋಡಿ, ನಮಗೆ ಬೇಕಾಗಿರೋದು ಅಡ್ರೆಸ್ ಚೇಂಜ್ ಏನು ಯಾರ್ದು ಮಾಡಬೇಕು, ಅವ್ರ ಮುಂದೆ ಚೆಕ್ ಟು ಡಿಲೀಟ್ ಮೆಂಬರ್ ಸೆಲೆಕ್ಟ್ ಲಾಸ್ಟ್ ಕಾಲಮ್ ಇದೆ, ಅದ್ರ ಮೇಲೆ ಅಡ್ರೆಸ್ ಚೇಂಜಿಗೆ ಮುಂದೆ ಕೊಡಬೇಕು. ನೋಡಿ, ತೋರಿಸ್ತಾ ಇದೆ ನೋಡಿ, ಲಾಸ್ಟ್ ಕಾಲಮಲ್ಲಿ ಬಾಕ್ಸ್ ಕ್ಲಿಕ್ ಮಾಡಿದ್ದೀವಿ. ಅವ್ರದ್ದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡೋಕ್ಕೆ ಹೋಗ್ಬೇಕು. ಸಬ್ಮಿಟ್ ಕೊಡೋಕ್ಕೆ ಹೋದರೆ ಸಬ್ಮಿಟ್ ಆಯಿತಾ ಅಂತ ಅನ್ನೋದೇನಿಲ್ಲ. ನೋಡೋಣ ಏನಾಗುತ್ತೆ. ನೋಡಿ, ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ರೇಷನ್ ಕಾರ್ಡು ಯಾವ ಅಂಗಡಿ ಬೇಕಾಗಿದೆ ನಿಮಗೆ. ಆಲ್ರೆಡಿ ಅವ್ರದ್ದು ಆಧಾರ್ ಕಾರ್ಡ್ ಚೇಂಜ್ ಆಗಿದೆ. ನಮಗೆ ಯಾವ ತಾಲೂಕಿಗೆ ಬೇಕು ಆ ತಾಲೂಕಿಗೆ ಆಧಾರ್ ಕಾರ್ಡ್ ಚೇಂಜ್ ಇದ್ದರೆ ಮಾತ್ರ ಬರುತ್ತೆ, ಇಲ್ಕಂದ್ರೆ ಬರಲ್ಲ. ನೋಡಿ, ಅಂಗಡಿ ಹೆಸರು ಬಂತು, ಪಂಚಾಯತ್ ಯಾವ್ದು ತೊಗೋಬೇಕು, ನಿಮ್ಮ ವಿಲೇಜ್ ಯಾವುದು ಅಂತ ತೊಗೋಬೇಕು, ಹಳ್ಳಿ. ನೋಡಿ, ಇದು ಅಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಶಾಪು ನಂಬರ್ ಚೇಂಜ್ ಮಾಡಬೇಕಾದ್ರೆ ಶಾಪ್ ನಂಬರು ಚೇಂಜ್ ಮಾಡಬೇಕಾದ್ರೆ ನೀವು ಆಧಾರ್ ಕಾರ್ಡಲ್ಲಿ ನೀವು ಆ ತಾಲೂಕಿನವ್ರು ಆಗಿದ್ದರೆ ಮಾತ್ರ ಬರುತ್ತೆ, ಮತ್ತು ಎಲ್ಲ ತಾಲೂಕುಗಳಿಗೆ ಹಾಕೋಕ್ಕೆ ಬರಲ್ಲ. ನೋಡಿ, ವಿಲೇಜ್ ಹೆಸರು ತೊಗೊಂಡು ಸಬ್ಮಿಟ್ ಕೊಡಬೇಕು. ನೋಡಿ, ಅಂಗಡಿ ಹೆಸರು ಹಾಕಿದ್ದೀವಿ, ಪಂಚಾಯತ್ ತೊಗೊಂಡಿದ್ದೀವಿ, ವಿಲೇಜ್ ತೊಗೊಂಡಿದ್ದೀವಿ. ಇಷ್ಟೊಂದು ಸಬ್ಮಿಟ್ ಕೊಡಬೇಕು.
ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ, ನಾವು ಏನು ಚೇಂಜ್ ಮಾಡ್ತಿದ್ವಿ, ರೇಷನ್ ಶಾಪ್ ಚೇಂಜ್ ಮಾಡ್ತಾಯಿದ್ದೀವಿ, ಅದನ್ನು ಕೊಡ್ತಾಯಿದ್ದೀವಿ ಆಪ್ಷನ್. ಫಸ್ಟ್ ತಂಬ್ ಅಪ್ಡೇಟ್ ಮಾಡಬೇಕು ಒಬ್ರದ್ದು. ಅಪ್ಡೇಟ್ ಕೊಟ್ಟ ಮೇಲೇ ನೆಕ್ಸ್ಟ್ ಪ್ರೊಸೀಜರ್ ನೋಡಿ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆದಮೇಲೆ ಅವರಿಗೊಂದು ಪ್ರಿಂಟ್ ಕೊಟ್ಟು, ಈಗ ಯಾವ ತಾಲೂಕಲ್ಲಿ ಇದ್ದಾರೋ ಆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ದು ತಂಬು ಕೊಟ್ಟ ಮೇಲೆ ನೆಕ್ಸ್ಟ್ ತಾಲೂಕಿಗೆ ಮೂವ್ ಮಾಡ್ತಾರೆ. ಅಲ್ಲಿವರೆಗೂ ಆಗೋಲ್ಲ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. ರೇಷನ್ ಶಾಪ್ ಚೇಂಜ್ ಮಾಡೋದು ಯಾವ ಥರ ಅಂತ ವಿಡಿಯೋದಲ್ಲಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾಟ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.